ಸ್ವಚ್ಛ ತುಮಕೂರಿಗೆ ಪಣ ತೊಟ್ಟ ಪಾಲಿಕೆಯ ನೂತನ ಕಮಿಷನರ್. ಮನೆ ಮನೆಗೂ ತೆರಳಿ ಸಮಸ್ಯೆ ಆಲಿಸಿದ ಆಯುಕ್ತೆ ಶುಭಾ ಬಿ. ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸಲು ಖಡಕ್ ಸೂಚನೆ. ತುಮಕೂರು ಮಹಾನಗರ ಪಾಲಿಕೆಯ ನೂತನ ಕಮಿಷನರ್ ಆಗಿ ಶುಭಾ ಬಿ ಅವರು ಅಧಿಕಾರವನ್ನ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಸ್ವಚ್ಛ ತುಮಕೂರಿಗೆ ಪಣ ತೊಟ್ಟಿದ್ದಾರೆ. ಈ ಬೆನ್ನಲ್ಲೇ ತಮ್ಮ ಕಾರ್ಯವೈಖರಿಯನ್ನ ಚುರುಕುಗೊಳಿಸಿದ್ದು, ಇಂದು ಖುದ್ದು ಪಾಲಿಕೆಯ ಆಯುಕ್ತರೇ ವಾರ್ಡ್ಗಳಿಗೆ ವಿಸಿಟ್ ಹಾಕಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೌದು, ಇನ್ನೇನು ಕೆಲವೇ ದಿನಗಳಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆಯಾಗಲಿದ್ದು, ನಗರದ ಯಾವ ಯಾವ ವಾರ್ಡ್ಗಳಿಗೆ ಎಷ್ಟೆಷ್ಟು ಅನುದಾನವನ್ನ ಮೀಸಲು ಇಡಬೇಕು ಎಂಬುದನ್ನ ನಿರ್ಧರಿಸಲು ಪಾಲಿಕೆ ಆಯುಕ್ತರು ಅಧಿಕಾರಿಗಳೊಂದಿಗೆ ವಾರ್ಡ್ಗಳಿಗೆ ಭೇಟಿ ನೀಡಿ ಸಮಸ್ಯೆಯನ್ನ ಆಲಿಸುವ ಕಾರ್ಯ ಮಾಡಿದ್ರು. ಹೌದು, ತುಮಕೂರು ಮಹಾನಗರದಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದ್ದು, ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಅಲ್ಲದೆ ಕೆಲ ವಾರ್ಡ್ಗಳಲ್ಲಿ ಅನೇಕ ಸಮಸ್ಯೆಗಳಿದ್ದು, ಸಮಸ್ಯೆಗಳ ಬಗ್ಗೆ ತಿಳಿಯಲು ಕಮಿಷನರೇ ಸ್ವತಃ ಫೀಲ್ಡ್ಗೆ ಇಳಿದಿದ್ದಾರೆ. ಇಂದು ತುಮಕೂರು ನಗರದ 10 ಹಾಗೂ 14ನೇ ವಾರ್ಡಿಗೆ ಪಾಲಿಕೆ ಕಮಿಷನರ್ ಬಿ. ಶುಭಾ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ತೆರಳಿ ಮನೆ ಮನೆ ಬಾಗಿಲಿಗೂ ಹೋಗಿ ಜನರ ಸಮಸ್ಯೆಯನ್ನ ಆಲಿಸಿದ್ರು. ನಿಮ್ಮ ಮನೆಗೆ ಸರಿಯಾಗಿ ನೀರು ಬರ್ತಾ ಇದ್ಯಾ? ಕಸವನ್ನ ತೆಗೆದುಕೊಂಡು ಹೋಗಲು ಕಸದ ಗಾಡಿ ಬರ್ತಾ ಇದ್ಯಾ? ಯುಜಿಡಿ ಸಮಸ್ಯೆ ಏನಾದ್ರೂ ಇದ್ಯಾ ಎಂಬ ಪ್ರಶ್ನೆಯನ್ನ ಕೇಳಿದ್ರು. ಇನ್ನು ಈ ವೇಳೆ ರಸ್ತೆಯಲ್ಲಿ ಎಲ್ಲಂದ್ರಲ್ಲಿ ಕಸವನ್ನ ಬಿಸಾಡಿರೋದು ಹಾಗೂ ಕಸಕ್ಕೆ ಬೆಂಕಿ ಇಟ್ಟಿರುವುದನ್ನ ಕಂಡ ನೂತನ ಕಮಿಷನರ್ ಶುಭಾ ಅಧಿಕಾರಿಗಳ ವಿರುದ್ಧ ಗರಂ ಆದ್ರು. ಅಲ್ಲದೆ ಇಲ್ಲಿ ಯಾರು ಕಸವನ್ನ ಎಸ್ತೋಗ್ತಾರೆ ಅವರನ್ನ ಗುರುತಿಸಿ ಅವರಿಗೆ ತಿಳಿ ಹೇಳಿ. ಇದೇ ರೀತಿ ಕಸ ಸುರಿದು ಹೋದ್ರೆ ಅವರಿಗೆ ದಂಡ ಹಾಕಿ ಬುದ್ಧಿ ಕಲಿಸಿ ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಇಷ್ಟು ದಿನ 7 ಗಂಟೆ ಮೇಲೆ ಕಸ ಎತ್ತುತ್ತಾ ಇದ್ದ ಪಾಲಿಕೆ ಸಿಬ್ಬಂದಿ ಇನ್ಮುಂದೆ ಬೆಳಗ್ಗೆ 5 ಗಂಟೆಗೆ ಫೀಲ್ಡ್ಗಿಳಿದು ಕಸವನ್ನ ಎತ್ತುವಂತೆ ಸೂಚನೆಯನ್ನ ನೀಡಿದ್ದು, ನಗರದಲ್ಲಿ 150 ಟನ್ ಕಸ ಮಾತ್ರ ಸಂಗ್ರಹಣೆ ಆಗ್ತಾ ಇದೆ. ಕಸ ಸಂಗ್ರಹಣೆಯನ್ನ ಹೆಚ್ಚಿಸುವ ಮೂಲಕ ಪ್ರತಿಯೊಬ್ಬ ಅಧಿಕಾರಿಯೂ ಕಸಮುಕ್ತ ತುಮಕೂರು ಮಾಡೋದಕ್ಕೆ ಕೈಜೋಡಿಸಬೇಕು ಎಂದಿದ್ದಾರೆ. ಯಾಕೆ ನೀನು ರೌಂಡ್ಸ್ ಬಂದಿಲ್ವಾ? ಇದು ಯಾಕೆ ನೋಡಿಲ್ಲ? ಪ್ರತಿ ದಿವಸ ಮೋರಿ ಯಾಕೆ ಕ್ಲೀನ್ ಆಗ್ತಿಲ್ಲ? ಪ್ರಾಬ್ಲಮ್ ಏನು? ನೌಕರಿಲ್ಲ ಅಂತನಾ ಅಥವಾ ನಿಮಗೆ ಜೀಲೆ ಇಲ್ಲ ಅಂತನಾ? ಯಾರೀ ಹಾಕೋದು? ಸ್ಕೂಲ್ ರೀ ಇದು. ರೋಗರುಜಿನ ಬರಲ್ವಾ ಸಮ್ಮರ್ ಆದಾಗ? ಈಗ ತೆಗ್ಸಿ ಇಲ್ಲೊಬ್ಬನ ವಾಚ್ ಮಾಡೋದು ಬಿಡಿ, ಯಾರು ಇಲ್ಲ ಹಾಕೋಂಗಿಲ್ಲ, ಇಲ್ಲೊಬ್ಬನ ನಿಂತ್ಕೊಂಡಿರ್ಬೇಕು. ಇನ್ನು ವಾರ್ಡ್ನಲ್ಲಿ ಸಮಸ್ಯೆ ಆಲಿಸುವಾಗ ಯುಜಿಡಿ ಕಟ್ಕೊಂಡಿದ್ದು ಪಾಲಿಕೆ ಸಿಬ್ಬಂದಿ ಕ್ಲೀನ್ ಮಾಡ್ತಾ ಇದ್ದು, ಪಾಲಿಕೆ ಸಿಬ್ಬಂದಿ ಪಿಪಿ ಕಿಟ್ ಹಾಕೊಳ್ಳದೆ ಕ್ಲೀನ್ ಮಾಡ್ತಾ ಇದ್ದು, ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಂಡ್ರು. ಪಿಪಿ ಕಿಟ್ ಕೊಟ್ಟಿರೋದು ನಿಮ್ಮ ಸುರಕ್ಷತೆಗೆ, ಇನ್ನು ಮುಂದೆ ಪಿಪಿ ಕಿಟ್ ಹಾಕೊಂಡು ಕ್ಲೀನ್ ಮಾಡುವಂತೆ ಸೂಚನೆಯನ್ನ ನೀಡಿದ್ರು. ಅಲ್ಲದೆ ಇದೇ ಏರಿಯಾದಲ್ಲಿ ಚರಂಡಿ ಕಟ್ಕೊಂಡಿದ್ದನ್ನ ಕಂಡ ಕಮಿಷನರ್ ಇನ್ನು 2 ದಿನಗಳಲ್ಲಿ ಕ್ಲೀನ್ ಮಾಡುವಂತೆ ಸೂಚನೆಯನ್ನ ನೀಡಿದ್ರು. ಇತ್ತ ಪಾಲಿಕೆಯ ಕಂಟ್ರೋಲ್ ರೂಮ್ಗೆ ಸಾರ್ವಜನಿಕರು ಕಾಲ್ ಮಾಡಿದ್ರೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನ ಸ್ಥಳದಲ್ಲಿ ಜನರಿಂದಲೇ ಕರೆ ಮಾಡಿಸಿ ಕಂಟ್ರೋಲ್ ರೂಮ್ನ ಕಾರ್ಯನಿರ್ವಹಣೆ ಬಗ್ಗೆ ತಿಳಿದುಕೊಂಡ್ರು. ಇನ್ನು ವಾರ್ಡ್ ವಿಸಿಟ್ ವೇಳೆ ಹೋಟೆಲ್ಗೂ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಹೋಟೆಲ್ನಲ್ಲಿ ಕವರ್ ಬಳಕೆ ಮಾಡ್ತಾ ಇದ್ದದನ್ನ ಕಂಡ ಆಯುಕ್ತರು ಬೇಸರವನ್ನ ವ್ಯಕ್ತಪಡಿಸಿ ಇನ್ಮುಂದೆ ಕವರ್ ಬದಲು ಬಟ್ಟೆ ಬಳಸುವಂತೆ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿ ಹೋಟೆಲ್ನಲ್ಲಿದ್ದ ಕವರ್ಗಳನ್ನ ವಶಕ್ಕೆ ಪಡೆದುಕೊಂಡ್ರು. ಪ್ಲಾಸ್ಟಿಕ್ ಬಳಸ್ತಿದ್ದಾರೆ. ಹೆಂಗಮ್ಮ ಪ್ಲಾಸ್ಟಿಕ್ ಬಳಸಬಾರ್ದು, ಬಟ್ಟೆ ಹಾಕ್ಬೇಕು? ಎಷ್ಟು ಸತಿ ನಮ್ಮವ್ರಿಗೆ ಹೇಳಿದಾರ? ಅದು ನೀವೇ ತಿನ್ನಿ, ಜನರಿಗೆ ತಿನ್ನಿಸ್ಬೇಡಿ ಪ್ಲೀಸ್. ಇಲ್ಲ, ಅವ್ರಿಗೆಲ್ಲ ಪ್ಲಾಸ್ಟಿಕ್ ಸೀಸ್ ಮಾಡಿ ಈಗ ಬಟ್ಟೆ ಯೂಸ್ ಮಾಡಬೇಕು. ಅಲ್ಲಿವರೆಗಿಲ್ಲ ಅಂದ್ರೆ ಕ್ಲೋಸ್ ಮಾಡಿಸ್ತಾರೆ. ಎಣ್ಣೆ ಯಾವುದು? ಹೆಲ್ತ್ ಇನ್ಸ್ಪೆಕ್ಟರ್ಸ್, ನಿಂದು ಡ್ಯೂಟಿ. ನೀನು ಡೈಲಿ ಬಂದು ಇದನ್ನು ನೋಡಬೇಕು. ಪ್ಲಾಸ್ಟಿಕಲ್ಲಿ ಇಡ್ಲಿ ಇಡ್ತಿದಾರಲ್ಲ, ಕ್ಯಾನ್ಸರ್ ಬರುತ್ತೆ. ನಿಮ್ಮ ಹೋಟ್ಲಿಗೆ ಬಂದು ಇಡ್ಲಿ ತಿನ್ನೋರಿಗೆ ನೀವು ಹಿಂಗೆ ಕೊಡ್ತೀರಾ? ಪ್ಲಾಸ್ಟಿಕ್ ತಟ್ಟೆಗಳು ಎಲೆ ಯೂಸ್ ಮಾಡಿ, ಆ ಥರದ್ದಲ್ಲ.
ಅದಕ್ಕಿಂತ ಹಗ್ಗ ಇದೆ, ಯೂಸ್ ಮಾಡಿ. ಆಮೇಲೆ ಅಲ್ಯೂಮಿನಿಯಂ ಶೀಟ್ ಹಾಕೋಬಾರ್ದು. ಓಕೆ, ಇದು ಯಾವ ಮಕ್ಕಳಿಗೆ? ನಿಮ್ಮ ನೌಕರರಿಗೂ ಈಸಿ, ಬೇರೆ ಕಡೆನೂ ಹರಡಲ್ಲ. ನಿಮ್ಮ ಸೇಫ್ಟಿಗೆ ಹೇಳ್ತಿರೋದು. ಪ್ಲಾಸ್ಟಿಕ್ ಯೂಸ್ ಮಾಡಿ ಮೋಲ್ಡ್ ಹಾಕಬಾರ್ದು. ಎಲ್ಲ ಮೈದಾನ, ಬೇರೆ ಏನು ಮಾಡ್ತಾ ಇಲ್ಲ. ಗೋಧಿ ಅದನ್ನೇನು ಮಾಡಲ್ಲ, ಮಿಲೆಟ್ ಮಾಡಿ. ವಾರ್ಡ್ ವಿಸಿಟ್ ಮಾಡಿದ್ರೆ ಏನೆಲ್ಲ ಗಮನಿಸಿದ್ರಿ? ಈ ದಿನ ನಾವು ವಾರ್ಡ್ ನಂಬರ್ 10 ಮತ್ತು 14ನೇ ವಾರ್ಡ್ಗೆ ವಿಸಿಟ್ ಮಾಡಿದ್ವಿ. ನಮ್ಮೆಲ್ಲ ಅಧಿಕಾರಿಗಳನ್ನ ಮುಂಚೆನೇ ನಾವು ಹೇಳಿ ಇಲ್ಲಿಗೆ ಕರೆಸಿದ್ದಂಥ ಒಂದು ಇದಿತ್ತು. ಮತ್ತು ಹಳೆಯ ಒಬ್ಬರು ನಮ್ಮ ಕಾರ್ಪೊರೇಟರ್ ಅವರು ಸಹಿತ ನಮಗೆ ಹೀಗೆ ವಾರ್ಡ್ ವಿಸಿಟ್ನಲ್ಲಿ ಅವರ ಹಿಂದಿನ ಏನೇನು ಕೆಲಸಗಳಾಗಬೇಕಾಗಿತ್ತು, ಯಾಕಿನ್ನೂ ಆಗಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ರೆ ತಾವು ಗಮನಿಸಿರ್ಬೋದು. ಪಬ್ಲಿಕ್ದು ನೇರವಾದ ಸಮಸ್ಯೆ ಏನಂದರೆ ಚರಂಡಿಗಳು ಭಾಳ ಕಟ್ಕೊಂಡಿರ್ತವೆ, ಸಿಲ್ಟಿರ್ತವೆ. ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ನಮಗೆ ದಿನ ಬಿಟ್ಟು ದಿನ ಬರೋದು ಈ ಥರ ಎಲ್ಲ ಆಗ್ತಾಯಿದೆ. ರೆಗ್ಯುಲರಾಗಿ ಬರಬೇಕು. ಮತ್ತು ಈ UGDಗಳ ಸಮಸ್ಯೆನ ಭಾಳ ಹೇಳಿದ್ರು. ಕೆಲವೊಬ್ಬರು ನಾವು ಹೋದವಾಗ ಒಂದಷ್ಟು ಕಲೆಕ್ಷನ್ಗಳನ್ನ ತೊಗೊಂಡಿದ್ದಾರೆ, ಕಾಂಕ್ರೀಟ್ ರೋಡನ್ನು ಒಡೆದು ತೊಗೊಂಡಿದ್ದಾರೆ. ಅವರೇನೋ ನಾನು ನಿಮ್ಮ ಹತ್ರ ಇದನ್ನು ತೊಗೊಂಡಿದ್ದೀನಿ ಪರ್ಮಿಷನ್ನು ಅಂತಾರೆ. ನಮಗದು ನಂಬೋಕ್ಕಾಗಿಲ್ಲ. ಆ ಪರ್ಮಿಷನ್ ನಾನೀಗ ಆಫೀಸ್ಗೆ ಹೋಗಿ ತೆಗೆಸ್ತೀನಿ. ಸಾರ್ವಜನಿಕರಲ್ಲಿ ಏನು ವಿನಂತಿ ಅಂದರೆ, ನಮ್ಮ ಸಾರ್ವಜನಿಕರ ಅಸೆಟ್ ಅಂದರೆ ನಿಮ್ಮದೇ ಅಸೆಟ್ಗಳನ್ನು ದಯಮಾಡಿ ಯೂಸ್ ಮಾಡೋವಾಗ, ಅಂದರೆ ಈ ಹೊಡೆಯೋವಾಗ ನೀವು ದಯವಿಟ್ಟು ಪರ್ಮಿಷನ್ನ ತಗೊಂಡು ವೈಜ್ಞಾನಿಕವಾಗಿ ಅದನ್ನು ಮಾಡೋದ್ರಿಂದ ಮಾತ್ರ ಅದಕ್ಕೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ. ಅದರ್ವೈಸ್ ತಾವೇ ಯಾರೋ ಪ್ಲಂಬರ್ಗೆ ಹೇಳಿ ಆ ಪ್ಲಂಬರ್ಗೂ ನಮ್ಮ ಕನೆಕ್ಷನ್ ಎಲ್ಲಿದೆ ಅಂತ ಗೊತ್ತಿರಲ್ಲ. ಕೋಆರ್ಡಿನೇಷನ್ನು ಸಾರ್ವಜನಿಕರ ಮತ್ತು ವಲಯಕ್ಕೂ ನಮಗೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಅದು ಆಗೋದು ಬೇಡ ಅಂತ ನಾನೊಂದು ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ಮಾಡ್ಕೋತೀನಿ. ಆಮೇಲೆ UGD ಇದು ಸಕ್ ಮಾಡೋದವಾಗ್ಲೂ ನಮಗೆ ಹಲವಾರು ಸ್ಯಾನಿಟ್ರಿ ಪ್ಯಾಡ್ಗಳು ಮತ್ತು ಈ ಮನೆಯಲ್ಲಿ ಸಲ್ಲೇಜಿಂದ ಬರ್ತಿರೋ ಇದು ನೀರುಗಳನ್ನೂ ಹಾಕ್ತಾರೆ. ಅದರಲ್ಲಿ ಮಟನ್ ವೇಸ್ಟ್, ಚಿಕನ್ ವೇಸ್ಟ್, ಮಟನ್ ಅಂಗಡಿಯವರೆಲ್ಲ ಡೈರೆಕ್ಟ್ ಆ್ಯಕ್ಚುಲಿ ನಮ್ಮಲ್ಲಿ ಒಂದು ಮೆಥಡಾಲಜಿನೇ ಇದೆ. ಇವ್ರದ್ದು ಮಟನ್ ವೇಸ್ಟನ್ನ ಒಂದು ಗಾಡಿಯಲ್ಲಿ ನಾವು ಒಯ್ಯೋ ಅಂಥ ಒಂದು ವೇಸ್ಟ್ದು ಮೆಥಡಾಲಜಿನೇ ಇದೆ. ಆದರೂ ಇವರು ಅದನ್ನು ತಮ್ಮ ರೊಚ್ಚು ನೀರಿನಲ್ಲಿ ಬಿಡೋದಾಗಲಿ ಅಥವಾ ಈ ಥರ ಎಲ್ಲ ಮಾಡೋದ್ರಿಂದ ನಮಗೂ ಅವ್ರಿಗೂ ಭಾಳಷ್ಟು ವ್ಯತ್ಯಾಸ ಕಂಡು ಬರುತ್ತೆ. ಇದಕ್ಕೋಸ್ಕರ ನಾವಿವತ್ತು ವಾರ್ಡ್ ವಿಸಿಟ್ ಮಾಡಿರೋದು. ಏನು ಸಮಸ್ಯೆ ನಾಗರಿಕರಿಗೆ ನಮ್ಮಿಂದ ಅಧಿಕಾರಿಗಳಿಂದ ಇದು ಸಿಗ್ತಿಲ್ಲ ಅನ್ನೋದ್ರ ಬಗ್ಗೆನೇ ನಾವು ಇದನ್ನು ನೋಡೋಕ್ಕೆ ಬಂದಿದ್ದೀವಿ. ಇದು ಮೂಲವಾಗಿ ಕಸ ಹೆಚ್ಚುವರಿ ಉತ್ಪಾದನೆ ಮಾಡ್ತಾಯಿರ್ತಾರೆ ಮನೆಗಳಲ್ಲಿ. ಒಂದು ಆ್ಯಾವ್ರೇಜ್ ಮನೆಯಿಂದ ಒಂದು kgನಾದರೂ ಕಸ ಬರುತ್ತೆ ಅಥವಾ ಅದಕ್ಕಿಂತ ಕಡಿಮೆನಾದರೂ ಬರುತ್ತೆ. ಹಾಗಾಗಿ ವಾರ್ಡ್ಗಳಲ್ಲಿ ಎಷ್ಟು ಮನೆಗಳಿದೆ, ಜನಸಾಂದ್ರತೆ ಮೇರೆಗೆ ಕಸದ ಒಂದು ಕ್ವಾಂಟಿಫಿಕೇಷನ್ನ ಮಾಡ್ಕೊಂಡಿರ್ತೀವಿ. ಇಲ್ಲಿ ಜನಸಾಂದ್ರತೆ ಜಾಸ್ತಿ ಇರೋದ್ರಿಂದ 2 ಗಾಡಿ ಬರ್ತಿದೆ, 1 ಗಾಡಿ ಕಡಿಮೆ ಇದೆ ಅಂತ ವಾರ್ಡ್ ನಂಬರ್ 10 ಅವರು ಕಂಪ್ಲೇಂಟ್ ಮಾಡಿದ್ರು. ಅದನ್ನು ನಿಭಾಯಿಸೋಕ್ಕೆ ನಾವು ಒಂದು ಎಕ್ಸ್ಟ್ರಾ ಗಾಡಿ ತೊಗೋಬೇಕು. ಮತ್ತು ನಮ್ಮ ಪೌರ ಕಾರ್ಮಿಕರು ಯಾಕೆ ಚರಂಡಿಗಳನ್ನ ಕ್ಲೀನ್ ಮಾಡ್ತಿಲ್ಲ ಅನ್ನೋದಕ್ಕೆ ಕಾರಣ ಏನಂದರೆ, ಇವ್ರ ಮನೆಯಿಂದ ಎಸೆಯುವಂಥ ಬ್ಲ್ಯಾಕ್ ಸ್ಪಾಟಲ್ಲಿರುವ ಕಸಗಳನ್ನ ಸೆಗ್ರಿಗೇಟ್ ಮಾಡದೆ ಇಡ್ತಿದ್ದಾರೆ. ನಾವು ಸೆಗ್ರಿಗೇಟ್ ಮಾಡದೇ ಇರೋ ಕಸನ ನಾವು ನಮ್ಮ ಪ್ಲ್ಯಾಂಟ್ಗೆ ತೊಗೊಂಡೋಗೋಕ್ಕಾಗಲ್ಲ. ಪ್ಲ್ಯಾಂಟಲ್ಲಿ ಪ್ಲಾಸ್ಟಿಕ್ ಸಪ್ರೇಟ್ ಇರಬೇಕು, ಕಂಪೋಸ್ಟ್ ಮಾಡೋಕ್ಕೆ ಹಸಿ ಕಸ ಸಪ್ರೇಟ್ ಇರಬೇಕು. ಹೀಗಾಗಿ ಪ್ರತಿ ವಾರ್ಡಲ್ಲಿ ನಾವು IECನ ಮಾಡ್ತೀವಿ. ನಾನು ಖುದ್ದು ಹೋಗಿ ಭೇಟಿ ಮಾಡ್ತೀವಿ. ಯಾರು ಮಾಡಲ್ಲ ಅವ್ರಿಗೆ ಕೈ ಮುಕ್ಕೊಂಡು ಕೇಳ್ಕೊತೀವಿ, ಅಟ್ಲೀಸ್ಟು ನೀವು ಮಾಡಿ ಅಂತ. 2ನೇ ಬಾರಿಗೂ ಅವರು ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ದಂಡದ ಪ್ರಯೋಗವನ್ನು ನಾವು ಮಾಡಲೇಬೇಕಾಗತ್ತೆ. ಇದನ್ನು ಪ್ರಯೋಗಿಸಿ ಇನ್ನು ಬರುವಂಥ ದಿನಗಳಲ್ಲಿ ನಾವು ತುಮಕೂರು ಪಾಲಿಕೆಯನ್ನು ಬಹಳಷ್ಟು ಸ್ವಚ್ಛವಾಗಿಡೋಕ್ಕೆ ಪ್ರಣನ ನಾವು ತೊಟ್ಟಿದ್ದೀವಿ. ಎಲ್ಲ ಅಧಿಕಾರಿಗಳು ನಮ್ಗೆ ಸಹಕಾರ ಮಾಡಬೇಕು ಅಂತ ಅವ್ರಿಗೂ ಕೇಳ್ಕೊಂಡಿದ್ದೀನಿ. ಎಲ್ಲ ಸಾರ್ವಜನಿಕರು ಸಹಕಾರ ಮಾಡಲಿ. ತಮ್ಮ ಮಾಧ್ಯಮದ ಮುಖಾಂತರ ದಯಮಾಡಿ ತಾವು ಸಹಿತ ಹೆಚ್ಚಿನ ಪ್ರಚಾರ ಮಾಡಿ ನಮಗೂ ಸಹಿತ ಸಹಕಾರ ಮಾಡಿ ಅಂತ ಕೋರ್ಕೊತೀನಿ. ಥ್ಯಾಂಕ್ ಯು. ಗಾಡಿ ಇದು ಬಂದಿದೆ ಡ್ರೆಸ್ಸು, ಅದು PT ಕೊಟ್ಟಿದ್ದೀವಲ್ಲ ನಮಸ್ತೆ, ಇದರಿಂದ ಯಾಕೆ ಹಾಕೊಂಡಿಲ್ಲ ಅವನು? ನೀನು ಕೊಟ್ಟಿರೋದೇ ಕೆಲಸ ಮಾಡ್ಕೊಳ್ಳೋಕ್ಕೆ. ನೋಡಪ್ಪ ಅಣ್ಣ, PT ಕಿಟ್ ಹಾಕ್ಕೊಂಡೇ ಮಾಡಬೇಕು. ನಿಮ್ಮ ಸೇಫ್ಟಿ ಮುಖ್ಯ. PT ಕಿಟ್ಟಲ್ಲಿ ಇಟ್ಟಿದ್ದೀವಿ.
ನಾಳೆ ನೋಡ್ತೀನಿ ನಿಮ್ಮನ್ನ ಕಿತ್ತಲ್ಲೇ ಇರಬೇಕು. ಅವರು ಹೌಸ್ ಪೈಪ್ ಟಚ್ ಮಾಡ್ತಾರಲ್ಲ, ಕೊಟ್ಟಿರೋದು ಇದು ಗ್ಲೌಸು ತೂತಾಗಿದೆ ಅಂತ. ಯೂಶಲಿ ಈ ಹೌಸ್ ಪೈಪಲ್ಲಿ ತೂತಿರುತ್ತೆ. ನಾನು MG ಸ್ಟೇಡಿಯಮಲ್ಲಿ ನೋಡ್ತೀನಿ. ಆ ಥರ ಇದ್ದರೆ ಅದು ಇನ್ನು ವಾರ್ಡ್ಗೆ ವಿಸಿಟ್ ಕೊಟ್ಟ ನೂತನ ಪಾಲಿಕೆ ಕಮಿಷನರ್ ಬಳಿ ಸಾರ್ವಜನಿಕರು ಸಾಲು ಸಾಲು ಸಮಸ್ಯೆಗಳನ್ನ ಹೇಳಿಕೊಂಡ್ರು. ಕಮಿಷನರ್ ಶುಭಾ ಅವರು ಪ್ರತಿಯೊಂದು ಸಮಸ್ಯೆಯನ್ನ ಆಲಿಸಿ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿ ತಮ್ಮ ಆಪ್ತ ಸಹಾಯಕರ ಮೂಲಕ ಡೈರಿಯಲ್ಲೂ ಸಮಸ್ಯೆಯನ್ನ ಬರೆಸಿ 2 ದಿನಗಳ ಒಳಗಾಗಿ ಸಮಸ್ಯೆಗೆ ಮುಕ್ತಿ ನೀಡುವಂತೆ ಸೂಚನೆಯನ್ನ ನೀಡಿದ್ರು. ಅಲ್ಲದೆ ಮುಂದೆ ಬೇಸಿಗೆ ಕಾಲ ಬರಲಿದ್ದು ನೀರನ್ನ ಮಿತವಾಗಿ ಬಳಸುವಂತೆ ಸಾರ್ವಜನಿಕರಿಗೆ ಕಮಿಷನರ್ ತಿಳಿ ಹೇಳಿದ್ರು. ನೂತನ ಆಯುಕ್ತರು ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ತಮ್ಮ ಕಾರ್ಯವೈಖರಿಯನ್ನ ಚುರುಕುಗೊಳಿಸಿದ್ದು ಆಯುಕ್ತೆಯ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಒಟ್ನಲ್ಲಿ ಸ್ವಚ್ಛ ತುಮಕೂರಿಗೆ ಪಣ ತೊಟ್ಟಿರುವ ಆಯುಕ್ತೆ ಶುಭಾ ಅವರು ನಗರದ ಜ್ವಲಂತ ಸಮಸ್ಯೆಗಳಿಗೆ ಮುಕ್ತಿ ಕೊಡಿಸ್ತಾರಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.